ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ರೈತ ಸಂಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಗೊಣ್ಣೆ ಹುಳದ ಬಗ್ಗೆ. ಇದೊಂದು ರೈತನ ಶತ್ರು ಅಂತಲೇ ಹೇಳ್ಬೋದು. ಇದು ಯಾವ ಕಾರಣಕ್ಕೆ ಜಾಸ್ತಿ ಆಗ್ತದೆ ಅಂದ್ರೆ ಹಸಿ ಎಂಡಿ ಹಾಕೋದು ಮತ್ತು ನಾನಾ ಥರದ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಬರ್ತೈತಿ. ಇದರಿಂದ ಬೆಳೆಗಳ ಬೆಳವಣಿಗೆ ಕುಂಠಿತ ಆಕತಿ. ಇದು ನಿವಾರಣೆ ಮಾಡೋಕೆ ಇಲ್ಲಿ ಬರುತ್ತೆ ಇವುಗಳ ಗೊಬ್ಬರಗಳನ್ನು ಕೂಡಿಸಿ ಒಗೆಯೋದ್ರಿಂದ ಕಡಿಮೆ ಆಗ್ತೈತಿ. ಒಮ್ಮೆನು ಕಡಿಮೆ ಆಗಲ್ಲ, ಬರ್ಬರ್ತಾ ಕಡಿಮೆ ಆಗ್ತೈತಿ. ಕಡಿಮೆ ಆದ್ಮೇಲೆ ಬೆಳೆಗಳು ಸ್ವಲ್ಪ ಇಂಪ್ರೂವ್ ಆಗ್ತಾವೆ. ಇದು ಆಗಲಿಲ್ಲಪ್ಪ ಅಂದ್ರೆ ಇಲ್ಲೊಂದು 2 ಸ್ಪ್ರೇ ಬರ್ತಾವೆ. ಇದನ್ನೊಂದು 200 ಲೀಟರ್ ಬ್ಯಾರಲ್ದಾಗ ಕಲಿಸ್ಕೊಂಡು ಪ್ರತಿ ಮಡಿಗೆ ಅಂತೇಳಿ ಇಷ್ಟು ಎಣ್ಣೆ ಪಂಪ್ನಲ್ಲಿ ಹಾಕಿ ಬಿಟ್ಕೋತ ಕೂಡಬೇಕು. ಆವಾಗ ಸ್ವಲ್ಪ ಒಂದು ಅರ್ಧ ತಾಸು ಬಿಟ್ಟು ತಾವೇ ಹುಳುಗಳು ಸತ್ತು ಮೇಲೆ ಬರ್ತವೆ. ಬೇಕಾದ್ರೆ ಇಲ್ಲಿ ನೋಡಿ ನಾನು ಮಾಡಿದ್ದೆ ಇದೆ. ಇದನ್ನ 200 ಲೀಟರ್ ಬ್ಯಾರಲ್ಗೆ ನೀರು ಕಲಿಸ್ಕೊಂಡು ಇದನ್ನ 2 ಬಾಟ್ಲಿ 200 ಲೀಟರ್ ಬ್ಯಾರಲ್ ಒಳಗೆ ಹಾಕಿ ಕಲಿಸಿ ಈಗ ಪಂಪಿಗೆ ತುಂಬಿಸ್ಕೊಂಡು ಹಿಂಗೆ ಬಿಡೋದು ಪ್ರತಿ ಸಾಲಿಗೆ. ಆಮೇಲೆ ಒಂದು ಅರ್ಧ ಗಂಟೆ ಆದ ನಂತರ ನೋಡಿ ಹುಳ ಎಲ್ಲ ಸತ್ತು ಮೇಲ್ಗಡೆ ಬರ್ತವೆ. ಮಾಡೋದ್ರಿಂದ ಗೊಣ್ಣೆ ಹುಳುಗಳ ನಿಯಂತ್ರಣ ಸ್ವಲ್ಪ ಕಡಿಮೆ ಆಗ್ತದೆ.